ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದಷ್ಟು ಹೋರಾಟದ ಮೂಲಕ ಪ್ರಮುಖವಾಗಿ ಈ ರಮೇಶ್ ಜಾರಕಿಹೊಳಿ ಪ್ರಕರಣ, ಅದಾದ ಬಳಿಕ IPS ಅಧಿಕಾರಿ ರವಿ ಡಿ ಚರಣನವರ ಪ್ರಕರಣ, ಹೀಗೆ ಒಂದಷ್ಟು ಪ್ರಕರಣಗಳ ಹೋರಾಟ, ಜೊತೆಗೆ ಫೇಸ್ಬುಕ್ ಲೈವ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿದ್ದು ಜನರ ನಡುವೆ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ ಲಾಯರ್ ಜಗದೀಶ್. ಈ ಹಿಂದೆ ರವಿ ಡಿ ಚರಣನವರ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅವರು ಹೋರಾಟ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆ, ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಡೆವಲಪ್ಮೆಂಟ್ಸನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಆಗಲೂ ಕೂಡ ಕೋರ್ಟ್ ಆವರಣದಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿತ್ತು. ಜಗದೀಶ್ ಲಾಯರ್ ಅಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ವಾದ ಮಾಡಿದ್ರು. ಹೀಗೆ ಒಂದಷ್ಟು ಹೈಡ್ರಾಮಗಳು ಅಂಥದ್ದೆಲ್ಲವೂ ಕೂಡ ಆಯಿತು. ಅದಾದ ಬಳಿಕ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿಗಳೊಬ್ಬರ CD ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಫೇಸ್ಬುಕ್ ಲೈವ್ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆದರೆ ಅದಾದ ಬಳಿಕ ಆ ಮಾಜಿ ಮುಖ್ಯಮಂತ್ರಿಗಳು ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ನ ತರ್ತಾರೆ, ನನ್ನ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ಮಾತಾಡುವ ಹಾಗಿಲ್ಲ ಅಥವಾ ಮಾಧ್ಯಮಗಳು ಕೂಡ ಸುದ್ದಿಯನ್ನು ಮಾಡುವ ಹಾಗಿಲ್ಲ ಅಂತ. ಇದರ ನಡುವೆ ಇದೇ ವಕೀಲ ಜಗದೀಶ್ ಸೀದಾ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಅಲ್ಲೇನೋ ಕಿರಿಕಾಗುತ್ತೆ, ಅಲ್ಲಿಂದ ಸೀದಾ ಹೊರಗಡೆ ಬರುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದಾದ ಬಳಿಕವೂ ಕೂಡ ಫೇಸ್ಬುಕ್ ಲೈವ್ ಬರ್ತಿರ್ತಾರೆ, ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ರು. ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಲಾಯರ್ ಜಗದೀಶ್ ಅವರ ಈ ಹೋರಾಟದ ಶೈಲಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅವ್ರು ನಡೆದುಕೊಳ್ಳುವಂಥ ರೀತಿಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆಯೂ ಕೂಡ ನಡೀತಾ ಇತ್ತು. ಒಂದಷ್ಟು ಮಂದಿ ವಕೀಲ ಜಗದೀಶ್ ಅವರನ್ನ ಬೆಂಬಲಿಸಿ ಮಾತಾಡ್ತಾ ಇದ್ರು. ಹೌದು, ಇಂಥವರೊಬ್ಬರು ಬೇಕು, ಸಮಾಜದಲ್ಲಿ ಎಲ್ಲವನ್ನೂ ಕೂಡ ನಿರ್ಭೀತಿಯಿಂದ ಪ್ರಶ್ನೆ ಮಾಡಬೇಕು, ಒಂದಷ್ಟು ತಪ್ಪುಗಳಾದಂಥ ಸಂದರ್ಭದಲ್ಲಿ ಜನರ ಮುಂದೆ ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡಬೇಕು, ಯಾವುದೇ ಮಾಧ್ಯಮಗಳು ಸಿಗದಿದ್ದಾಗ ತಮ್ಮದೇ ಆದಂಥ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾವನ್ನು ವೇದಿಕೆಯಾಗಿ ಬಳಸ್ಕೊಳ್ಬೇಕು, ಭಾಳ ಅಚ್ಚುಕಟ್ಟಾಗಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ತಿದ್ದಾರೆ. ಈ ರೀತಿಯಾಗಿ ಲಾಯರ್ ಜಗದೀಶ್ ಅವರನ್ನು ಬೆಂಬಲಿಸಿ ಮಾತಾಡುವಂಥವರ ಒಂದು ವರ್ಗ ಇದೆ. ಇನ್ನೊಂದು ಕಡೆಯಿಂದ ಇದೇ ವಕೀಲ ಜಗದೀಶ್ ಅವರ ಈ ಹೋರಾಟದ ಶೈಲಿ ಅಥವಾ ನಡೆದುಕೊಳ್ಳುವಂಥ ರೀತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಕ್ಷೇಪವೂ ಕೂಡ ಆಗಾಗ ವ್ಯಕ್ತವಾಗ್ತಿತ್ತು. ಕೇವಲ ಪ್ರಚಾರದ ಉದ್ದೇಶದಿಂದ ಇಂಥದ್ದೊಂದು ಕೆಲಸವನ್ನು ಮಾಡ್ತಾರೆ, ಆಗಾಗ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಬೇಕು ಅಥವಾ ನಾನು ಪ್ರಚಾರ ಬೇಕು ಎನ್ನುವ ಕಾರಣಕ್ಕಾಗಿ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರೆ ಎನ್ನುವ ರೀತಿಯಲ್ಲಿ, ಅಥವಾ ಜಗದೀಶ್ ಹೋರಾಟ ಮಾಡುವಂಥ ಶೈಲಿ ಸರಿ ಇಲ್ಲ. ಹೌದು, ಹೋರಾಟವನ್ನು ಮಾಡಬೇಕು, ಆದರೆ ಅದಕ್ಕೆ ಆದಂಥ ಒಂದಷ್ಟು ನೀತಿ ನಿಯಮ ಇರುತ್ತೆ ಅಥವಾ ಕಾನೂನಿನ ಚೌಕಟ್ಟಿನಲ್ಲೇ ಹೋರಾಟವನ್ನು ಮಾಡಬೇಕು. ಅದರ ಹೊರತಾಗಿ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡಬಾರ್ದು, ಸಾರ್ವಜನಿಕವಾಗಿ ಈ ರೀತಿಯಾಗಿ ವರ್ತಿಸೋದು ಸರಿಯಲ್ಲ, ಇಂಥ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇವೆಲ್ಲವೂ ಕೂಡ ಒಂದು ಹಂತಕ್ಕಾಗಿತ್ತು, ಅಂತ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ನಡೀತಾ ಇತ್ತು. ಅದರ ನಡುವೆ ಇದೀಗ ಜಗದೀಶ್ ಅವರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ನಡೆದು ಬಿಟ್ಟಿದೆ. ಬೇರೆ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಡೆಗಳು ಗಮನಿಸ್ತಾ ಇದ್ದೆ. ಹೊಡೆದಿದ್ದು ಸರಿ ಆಯಿತು, ಹಾಗೆ ಹೊಡಿಬೇಕು, ಹಾಗೆ ಮಾಡಿಬಿಟ್ರು, ಇಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದ್ದನ್ನು ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಬಾರದು ಅಥವಾ ಸಮರ್ಥನೆ ಮಾಡಿಕೊಳ್ಳೋದು ಸರಿಯಲ್ಲ. ಇವತ್ತು ಲಾಯರ್ ಜಗದೀಶ್ ಅವರು ಇದ್ದಂಥ ಪರಿಸ್ಥಿತಿಯಲ್ಲಿ ನಾಳೆ ನಾವು ಕೂಡ ಇರಬಹುದು ಅಥವಾ ನಾವು ಅಂಥದ್ದೊಂದು ಪರಿಸ್ಥಿತಿಗೆ ಸಿಕ್ಕಾಕೊಳ್ಬಹುದು. ಹೀಗಾಗಿ ಅಂಥದ್ದೊಂದು ಸಂದರ್ಭವನ್ನು ಅಥವಾ ಹಲ್ಲೆಯನ್ನು ಸಂಭ್ರಮಿಸೋದಾಗಲಿ ಅಥವಾ ಅದು ಅದ್ಭುತ ಕೆಲಸ ಅಂತೇಳಿ ಅವ್ರನ್ನ ಹಾಡಿ ಹೊಗಳೋದಾಗಲಿ ಯಾವುದೇ ಕಾರಣಕ್ಕೂ ಸರಿ ಅಲ್ಲವೇ ಅಲ್ಲ. ಅಲ್ಲಿ ಹಲ್ಲೆ ಮಾಡಿದಂಥವ್ರು ಇದ್ರಲ್ಲ ಒಂದಷ್ಟು ಜನ, ಅವ್ರೇನು ಸುಬಗರಲ್ಲ ಅಥವಾ ಅವ್ರೇನು ಸಮಾಜಕ್ಕೇನೋ ಅದ್ಭುತವಾಗಿ ಕೊಡುಗೆಯನ್ನು ಕೊಡ್ತಿರುವಂಥವ್ರಲ್ಲ. ಅವರೆಲ್ಲರೂ ಬಳಸ್ತಿದ್ದಂಥ ಒಂದಷ್ಟು ಪದಗಳನ್ನು ಕೇಳ್ತಾ ಇದ್ರೆ ಎಂಥವ್ರಿಗಾದ್ರೂ ಸಿಟ್ಟು ಬರ್ತಾ ಇತ್ತು. ಅಷ್ಟು ಕೆಟ್ಟ ಕೆಟ್ಟ ಪದವನ್ನು ಬಳಸಿ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಈಗ ಮುಂದಿನ ವಿಚಾರಕ್ಕೆ ಬರೋಣ. ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಯಾಕೆ ಹಲ್ಲೆ ಆಯಿತು ಅಂತ, ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಹೀಗಾಗಿ ಒಂದಷ್ಟು ಕ್ಲಾರಿಟಿಯನ್ನು ಈ ವಿಡಿಯೋ ಮೂಲಕ ನಾನು ಕೊಡ್ತಾ ಹೋಗ್ತೀನಿ. ಒಂದು ಕಡೆ ಲಾಯರ್ ಜಗದೀಶ್ ಬಿಗ್ ಬಾಸ್ನಿಂದ ಆಚೆ ಬಂದ ಬಳಿಕವೂ ಕೂಡ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಪ್ರಸ್ತಾಪ ಮಾಡ್ತಾ ಇದ್ರು. ಫೇಸ್ಬುಕ್ನಲ್ಲಿ ಆಗಾಗ ಲೈವ್ಗೆ ಬರ್ತಾ ಇದ್ರು. ಅದೇ ರೀತಿಯಾಗಿ ಏನು ಮಾಡ್ತಿರ್ತಾರೆ, ಅವರ ಮನೆ ಇರೋದು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ. ಅಲ್ಲೊಂದು ಮನೆ ಇದೆ, ಹಾಗೆ ಅವರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಕಾಂಪ್ಲೆಕ್ಸ್ ಇದೆ, ಒಂದಷ್ಟು ಆಸ್ತಿ ಪಾಸ್ತಿ ಜಮೀನು ಅಂಥದ್ದೆಲ್ಲವೂ ಕೂಡ ಲಾಯರ್ ಜಗದೀಶ್ ಅವರಿಗೆ ಸಂಬಂಧಪಟ್ಟಿದ್ದಾರೆ. ಈ ಕೊಡಿಗೆಹಳ್ಳಿ ವ್ಯಾಪ್ತಿಯಲ್ಲಿ ಗುರುತಿಸಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದಲೋ ಅಥವಾ ತನ್ನ ಏರಿಯಾ ಎನ್ನುವಂಥ ಪ್ರೀತಿಯಿಂದಲೋ ಅಥವಾ ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ, ಅಥವಾ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಏನಾದರೂ ಮಾಡಬೇಕು ಅಥವಾ ಜನರ ನಡುವೆ ಗುರುತಿಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿಯೋ ಗೊತ್ತಿಲ್ಲ, ಒಟ್ಟಾರೆ ಒಂದು 2 ತಿಂಗಳಿಂದ ಆ ಕೊಡಿಗೆಹಳ್ಳಿ ಭಾಗದಲ್ಲಿ ಅಥವಾ ಒಂದೂವರೆ ತಿಂಗಳಿಂದ ಕೊಡಿಗೆಹಳ್ಳಿ ಭಾಗದಲ್ಲಿ ಲಾಯರ್ ಜಗದೀಶ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಪ್ರಮುಖವಾಗಿ ಡ್ರಗ್ಸ್ ವಿರುದ್ಧವಾಗಿ ಒಂದು ಡ್ರೈವ್ ಮಾಡ್ತೀನಿ ಅಂತ ಹೇಳಿ ತಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಕೊಂಡು ತಮ್ಮ ಗನ್ಮ್ಯಾನ್ಗಳ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ರು. ಒಂದಷ್ಟು ಜನರನ್ನು ಪ್ರಶ್ನೆ ಮಾಡ್ತಾ ಇದ್ರು. ಅದಾದ ಬಳಿಕ ಒಂದಷ್ಟು ಜನರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ರು. ಇಂಥದ್ದಾಗಿತ್ತು. ಅದಾದ ಬಳಿಕ ಯಾರಾದರೂ ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಅಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಾಗ ಸಣ್ಣ ಪುಟ್ಟ ಕಿರಿಕು ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಅದಾದ ಬಳಿಕ ಖಾಲಿ ಜಾಗದಲ್ಲಿ ಯಾರಾದರೂ ಬಂದಲ್ಲಿ ಪಾರ್ಕಿಂಗ್ ಮಾಡೋ ಒಂದು ಕೆಲಸ ಮಾಡ್ತಾ ಇದ್ರೆ ಅಥವಾ ಆ ಜಾಗವನ್ನು
ಪಾರ್ಕಿಂಗ್ಗೋಸ್ಕರ ಆಕ್ರಮಿಸಿಕೊಳ್ಳುವಂಥ ಕೆಲಸವನ್ನು ಖಾಸಗಿ ವ್ಯಕ್ತಿಗಳು ಮಾಡಿದರೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ರು. ಹಾಗೆ ಕೊಡಿಗೆಹಳ್ಳಿ ಭಾಗದಲ್ಲಿ ಇಂಥ ಒಂದಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನು ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ರು. ಹೀಗಾಗಿ ಒಂದಷ್ಟು ಸ್ಥಳೀಯರ ಜೊತೆಗೆ ಕಿರಿಕು ಅಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಒಂದು ಹಂತಕ್ಕೆ ಆ ಭಾಗದಲ್ಲಿ ಜಗದೀಶ್ ವರ್ಸಸ್ ಸ್ಥಳೀಯರು ಎನ್ನುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿತ್ತು, ಅಥವಾ ಅವ್ರ ಜೊತೆಗೆ ಒಂದು ಸಂಘರ್ಷಮಯವಾದಂಥ ವಾತಾವರಣವೇ ಆ ಭಾಗದಲ್ಲಿ ನಿರ್ಮಾಣ ಆಗೋಗ್ಬಿಟ್ಟಿತ್ತು. ಹೀಗಿರುವಂಥ ಸಂದರ್ಭದಲ್ಲಿ ಆ ವಿರೂಪಾಕ್ಷಪುರದಲ್ಲಿ ಜಗದೀಶ್ ಅವರಿಗೆ ಸಂಬಂಧಪಟ್ಟಂತ ಒಂದು ಕಾಂಪ್ಲೆಕ್ಸ್ ಇದೆ. ಕಾಂಪ್ಲೆಕ್ಸ್ ಪಕ್ಕದ ಒಂದು ಕಿರಿದಾದಂಥ ರಸ್ತೆಯಲ್ಲಿ, ನೀವು ಆ ಭಾಗದಲ್ಲಿ ಓಡಾಡಿದ್ರೆ ಗೊತ್ತಾಗಿರುತ್ತೆ, ಬಹಳ ಕಿರಿದಾದಂಥ ರಸ್ತೆಗಳಲ್ಲಿ ಅಂದರೆ ಹೇಗಾಗ್ಬಿಡುತ್ತೆ ಅಂದರೆ, ಒಬ್ರು ಯಾರಾದರೂ ಆ ಜಾಗವನ್ನು ಅಡ್ಡಿಪಡಿಸ್ಬಿಟ್ರು ಅಂದರೆ ಆ ಜಾಗದಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಆ ಭಾಗದಲ್ಲಿ ಓಡಾಡಿದ್ದೀನಿ, ಅಲ್ಲಿ ಕಾರಂತೂ ತೊಗೊಂಡು ಹೋಗಿ ಸಾಧ್ಯವೇ ಆಗೋದಿಲ್ಲ. ಅಂದರೆ ಎರಡು ವೆಹಿಕಲ್ ಒಟ್ಟೊಟ್ಟಿಗೆ ಬಂದುಬಿಟ್ರೆ ಮೂವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಕಿರಿದಾದಂಥ ರಸ್ತೆಗಳು ಆ ಭಾಗದಲ್ಲಿವೆ. ಅದೇ ರೀತಿಯಾದಂಥ ಒಂದು ಕಿರಿದಾದಂಥ ರಸ್ತೆಯಲ್ಲಿ ಈ ಅಣ್ಣಮ್ಮನ ಉತ್ಸವವನ್ನು ಮಾಡ್ತಿರ್ತಾರಂತೆ. ಜಗದೀಶ್ ಅವರ ಆರೋಪ ಏನಪ್ಪ ಅಂದರೆ, ಅಲ್ಲಿಯ ವ್ಯಾಪಾರಿಗಳು ಕೂಡ ಜಗದೀಶ್ ಅವರ ಬಳಿ ಹೇಳ್ತಾ ಇದ್ರಂತೆ, ನೋಡಿ ಇಲ್ಲಿ ಅಣ್ಣಮ್ಮನ ಉತ್ಸವವನ್ನು ಮಾಡ್ತಿದ್ದಾರೆ, ನಮ್ಮ ಹತ್ರ 5,000 10,000 ರೂಪಾಯಿ ಎಲ್ಲ ತಗೊಳ್ತಿದ್ದಾರೆ, ನಾವೇನಾದರೂ ಕೊಟ್ಟಿಲ್ಲ ಅಂದರೆ ನಮಗೆ ಧಮಕಿ ಹಾಕ್ತಾರೆ, ನಮಗೆ ಹೆದರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂಥೇಳಿ. ಜೊತೆಗೆ ವ್ಯಾಪಾರಿಗಳ ಇನ್ನೊಂದು ಆಕ್ರೋಶ ಅಂದರೆ, ಅಲ್ಲಿ ಅಣ್ಣಮ್ಮನ ಉತ್ಸವವನ್ನು ಮಾಡಿದಾಗ ರೋಡ್ ಪೂರ್ತಿ ಬ್ಲಾಕ್ ಆಗಿಬಿಡುತ್ತೆ, ನಾವು ಹೆಚ್ಚು ಕಡಿಮೆ ಒಂದು 20 ರಿಂದ 25 ಜನ ವ್ಯಾಪಾರಿಗಳು ಈ ಭಾಗದಲ್ಲಿದ್ದೇವೆ, ಒಂದು ದಿನ ರೋಡ್ ಬ್ಲಾಕ್ ಆಯಿತು ಅಂದ್ಬಿಟ್ರೆ ನಮ್ಮ ಅವತ್ತಿನ ದುಡಿಮೆ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ, ನಾವು ದಿನದ ದುಡಿಮೆಯನ್ನು ನಂಬ್ಕೊಂಡು ಇರುವವರು ಎನ್ನುವ ರೀತಿಯಲ್ಲಿ ಆ ಜಾಗದ ಅಂದರೆ ಆ ಭಾಗದ ಜನರು ಕೂಡ ಜಗದೀಶ್ ಅವ್ರ ಹತ್ರ ಹೇಳಿದ್ರಂತೆ. ಹೀಗಾಗಿ ಜಗದೀಶ್ ಅವರು ಕೂಡ ಆ ಕಾಂಪ್ಲೆಕ್ಸ್ ಬಳಿಗೆ ಹೋಗ್ತಾರೆ, ಅಲ್ಲಿ ಅಣ್ಣಮ್ಮನ ಉತ್ಸವವನ್ನು ಮಾಡ್ತಿರ್ತಾರಲ್ಲ, ಅವ್ರ ಜೊತೆಗೆ ಒಂದು ಕೆಲವು ಕೂಡ ಶುರುವಾಗ್ಬಿಡುತ್ತೆ. ಅಥವಾ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ನೀವು ಯಾಕೆ ಇಲ್ಲಿ ರಸ್ತೆಯಲ್ಲಿ ಅಣ್ಣಮ್ಮನ ಉತ್ಸವವನ್ನು ಮಾಡ್ತಾ ಇದ್ದೀರಿ, ನೀವು ಯಾವುದೋ ಖಾಲಿ ಜಾಗದಲ್ಲಿ ಹೋಗಿ ಅಣ್ಣಮ್ಮನ ಉತ್ಸವವನ್ನು ಮಾಡಿ ಅಂತ. ಆ ಸಂದರ್ಭದಲ್ಲಿ ಅವ್ರ ಜೊತೆ ನಡುವೆ ಒಂದು ಸಣ್ಣದಾಗಿ ಒಂದು ಕಿತ್ತಾಟ ಅಥವಾ ಒಂದು ಕಿರಿಕು ಸಂಘರ್ಷ ಅಂಥದ್ದೆಲ್ಲವೂ ಕೂಡ ಶುರುವಾಗಬಿಟ್ಟಿದೆ. ಅಲ್ಲಿ ಅಣ್ಣಮ್ಮನ ಉತ್ಸವವನ್ನು ಮಾಡುವಂಥವ್ರ ವಾದ ಏನಪ್ಪ ಅಂದರೆ, ನಾವು ಪ್ರತಿ ವರ್ಷವೂ ಕೂಡ ಅಣ್ಣಮ್ಮನ ಉತ್ಸವ ಮಾಡ್ತೀವಿ, ಗಣಪತಿಯನ್ನು ಕೂರಿಸ್ತೀವಿ, ಅಥವಾ ಬೇರೆ ಬೇರೆ ಒಂದಷ್ಟು ಜಾತ್ರೆ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತೀವಿ, ಯಾರು ಕೂಡ ನಮ್ಮನ್ನು ಪ್ರಶ್ನೆ ಮಾಡಿಲ್ಲ, ಈ ವ್ಯಕ್ತಿ ಯಾರು ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ, ನಾವು ಮಾಡ್ತೀವಿ ಅನ್ನೋದು ಅವರ ವಾದ. ಇನ್ನು ಜಗದೀಶ್ ಅವರ ವಾದ ಏನಪ್ಪ ಅಂದರೆ, ನೀವು ಈ ಟ್ರಾಫಿಕ್ ಜಾಮ್ ಆಗುವ ರೀತಿಯಲ್ಲಿ ಅಣ್ಣಮ್ಮನ ಉತ್ಸವವನ್ನು ಮಾಡಬಾರ್ದು, ಅಥವಾ ವೆಹಿಕಲ್ ಓಡಾಡುವಂಥ ರಸ್ತೆಯಲ್ಲಿ ಅಣ್ಣಮ್ಮನ ಉತ್ಸವವನ್ನು ಮಾಡಬಾರ್ದು, ಜೊತೆಗೆ ನೀವು BBMPಯಿಂದ ಪರ್ಮಿಷನ್ ಕೂಡ ತಗೊಂಡಿಲ್ಲ, BBMPಯಿಂದ ಪರ್ಮಿಷನ್ ತಗೊಂಡಿದ್ರೆ ನಂಗೆ ತೋರಿಸಿ ಎನ್ನುವ ರೀತಿಯಲ್ಲೂ ಕೂಡ ಜಗದೀಶ್ ಅವರು ಕಿರಿಕ್ ಮಾಡಿದ್ದಾರೆ. ಆಗ ಅವ್ರ ವಾದ ಏನಪ್ಪ ಅಂದರೆ, ನಾವು ಪ್ರತಿ ವರ್ಷ ಮಾಡ್ತೀವಿ, ನಾವು ವಿಶೇಷವಾದಂಥ ಪರ್ಮಿಷನ್ ಏನು ತೆಗೆದುಕೊಳ್ಳೋದಿಲ್ಲ, ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀವಿ, ನಾವಿಲ್ಲಿ ಅಣ್ಣಮ್ಮನ ಉತ್ಸವವನ್ನು ಮಾಡ್ತೀವಿ ಅಂತ. ಒಟ್ಟಾರೆಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿರಿಕ್ ಆಗಿದೆ. ಆ ಕಿರಿಕ್ ಮುಂದಿನ ಹಂತಕ್ಕೆ ಹೋಗಿ ಅವ್ರ ನಡುವೆ ಒಂದು ರೀತಿಯಲ್ಲಿ ಹೊಡೆದಾಟದ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿಬಿಟ್ಟಿದೆ. ಅಲ್ಲಿ ಏನಾಗಿಬಿಡ್ತು ಅಂದರೆ, ನನ್ನ ಪ್ರಕಾರ ಇಂಥ ಹೋರಾಟಗಳೆಲ್ಲವೂ ಕೂಡ ಹೇಗೆ ನಡಿಬೇಕು ಅಂದರೆ, ಈ ರೀತಿಯಾಗಿ ಯಾವುದಾದ್ರೂ ಆಕ್ಷೇಪ ಇತ್ತು ಅಂತಾದರೆ, ಅಥವಾ ಅಣ್ಣಮ್ಮನ ಉತ್ಸವ ಮಾಡೋದು ಸರಿಯಲ್ಲ ಅಂತ ನನಗೆ ಅನಿಸ್ತು ಅಂತಾದರೆ, ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೊಡಬೇಕು. ಪೊಲೀಸರು ಆಗಲೂ ಕ್ರಮ ತೆಗೆದುಕೊಂಡಿಲ್ವಾ, ಸೀದಾ ಹೋಗಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಬೇಕು. ಯಾಕೆ ನಮ್ಮ ದೂರನ್ನು ತೆಗೆದುಕೊಳ್ತಾ ಇಲ್ಲ, ಯಾಕೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವ ರೀತಿಯಲ್ಲಿ ನೀವು ಅಣ್ಣಮ್ಮನ ಉತ್ಸವಕ್ಕೆ ಅಥವಾ ಇನ್ನೊಂದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ, ಈ ರೀತಿಯ ಒಂದು ಕಾನೂನು ಚೌಕಟ್ಟು ಇರುತ್ತಲ್ಲ, ಕಾನೂನು ಚೌಕಟ್ಟಿನಲ್ಲೇ ಹೋರಾಟವನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ಎಂಥವ್ರು ಇಂಥ ಹೋರಾಟವನ್ನು ಮಾಡಬೇಕು, ವಕೀಲರಾದಂಥವರು ಅಥವಾ ಸಮಾಜದಲ್ಲಿ ಒಂದು ಹಂತಕ್ಕೆ ಗುರುತಿಸ್ಕೊಂಡಂಥವರು ಆ ಕಾನೂನಿನ ಚೌಕಟ್ಟದಲ್ಲಿ ಅಥವಾ ಆ ಮಾರ್ಗದಲ್ಲಿಯೇ ಹೋರಾಟವನ್ನು ಮಾಡಬೇಕಾಗತ್ತೆ. ಅದರ ಹೊರತಾಗಿ ನಡು ರಸ್ತೆಯಲ್ಲಿ ನಿಂತ್ಕೊಳ್ಳೋದು, ಓಕೆ, ನಡು ರಸ್ತೆಯಲ್ಲಿ ನಿಂತ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸೋಣ, ನಡು ರಸ್ತೆಯಲ್ಲಿ ನಿಂತ್ಕೊಂಡು ಅವರ ವಿರುದ್ಧ ವಾಗ್ದಾಳಿ ನಡೆಸೋಣ ಅಂಥದ್ದೆಲ್ಲವೂ ಕೂಡ ಓಕೆ. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿರುವಂಥ ಒಂದಷ್ಟು ಜನ ಪ್ರವೋಕ್ ಮಾಡುವ ರೀತಿಯಲ್ಲಿ ಎದೆ ಕೊಟ್ಟು ಫೈಟ್ ಮಾಡುವ ಹಂತಕ್ಕೆ ಹೋಗೋದು ಅಥವಾ ಇನ್ನೊಂದು ಹೋಗೋದು ಸರಿಯಲ್ಲ. ಅದು ಯಾವುದೇ ಹೋರಾಟಗಾರರಿಗಾಗಿರಲಿ ಅಥವಾ ಯಾರೇ ವಕೀಲರಿಗಾಗಿರಲಿ ಅದು ಶೋಭೆ ತರೋದಿಲ್ಲ. ಅಂದರೆ ಅದು ಸಮಾಜಕ್ಕೊಂದು ಒಳ್ಳೆಯ ಇದು ಹಾಕೊಟ್ಟಂಗಲ್ಲ. ನಾವು ಆ ರೀತಿಯಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೋಗೋದು, ಅಥವಾ ಅಲ್ಲಿ ಸೀದಾ ಜಗಳಕ್ಕೆ ಹೋಗಿಬಿಡೋದು ಸ್ಥಳೀಯರ ಜೊತೆಗೆ, ಅಥವಾ ಅವ್ರ ಜೊತೆ ಕುಸ್ತಿ ಆಡೋದಕ್ಕೆ ಹೋಗಿಬಿಡೋದು, ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಅಲ್ಲಿ ಅಂಥದ್ದೊಂದು ಎಡವಟ್ಟನ್ನು ಜಗದೀಶ್ವರ್ ಮಾಡ್ತಾರೆ. ಈ ಕಾರಣಕ್ಕಾಗಿ ಅವ್ರ ನಡುವೆ ಒಂದು ಹಂತಕ್ಕೆ ತಳ್ಳಾಟ ನೂಕಾಟ ಅಂತೆಲ್ಲವೂ ಕೂಡ ಆಗುತ್ತೆ. ಆಗಲೂ ಕೂಡ ಜಗದೀಶ್ ಅವರ ಮೇಲೆ ಹಲ್ಲೆ ಆಗುತ್ತೆ. ಜಗದೀಶ್ ಅವರು ಹೋಗಿ ದೂರನ್ನು ಕೂಡ ಕೊಡ್ತಾರೆ, ಪೊಲೀಸ್ ಸ್ಟೇಷನಲ್ಲಿ ದೂರು ಕೂಡ ದಾಖಲಾಗುತ್ತೆ. ಅದಾದ ಬಳಿಕ ಜಗದೀಶ್ ಅವರು ಸುಮ್ಮನೆ ಇರೋದಿಲ್ಲ. ಸಹಜವಾಗಿ ಅವ್ರ ಒಳಗಡೆ ಒಂದು ಕಿಚ್ಚು ಶುರುವಾಗಿತ್ತು ಅಂತ ಕಾಣುತ್ತೆ. ನೋಡೋದು ಹೇಗೆ ಅಣ್ಣಮ್ಮನ ಉತ್ಸವವನ್ನು ಮಾಡ್ತಾರೆ ಎನ್ನುವ ರೀತಿಯಲ್ಲಿ, ಅಥವಾ ಇನ್ಯಾವ ರೀತಿ ಮನಸ್ಥಿತಿಯಲ್ಲಿ ಇದ್ರು ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಮತ್ತೊಮ್ಮೆ ಅದೇ ಜಾಗಕ್ಕೆ ತಮ್ಮ ಸ್ಕಾರ್ಪಿಯೋ ಕಾರ್ನಲ್ಲಿ ಮಗನ ಜೊತೆಗೆ ಗನ್ಮ್ಯಾನ್ಗಳ ಜೊತೆಗೂ ಕೂಡ ಹೋಗಿದ್ದಾರೆ. ಅದಕ್ಕೂ ಮುನ್ನ ಒಂದು ಮಾತನ್ನು ಕೂಡ ಹೇಳಿದ್ರು, ನಮ್ಮ ಗನ್ಮ್ಯಾನ್ಗಳು ಇದ್ದು ಬಿಟ್ಟಿದ್ರೆ ಅವತ್ತು ಬೇರೆಯದ್ದೇ ಕತೆ ಆಗ್ತಿತ್ತು ಅಂತ. ಈ ರೀತಿಯಾಗಿ ಪ್ರವೋಕ್ ಮಾಡೋದು ಅಥವಾ ಪ್ರವೋಕ್ ಆಗೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡೋದು, ಸಮಾಜದಲ್ಲಿ ಗುರುತಿಸ್ಕೊಂಡಿರುವಂಥ ಓರ್ವ ವ್ಯಕ್ತಿ ಈ ರೀತಿಯಾಗಿ ಮಾಡೋದು ಸರಿಯಲ್ಲ. ಹೋರಾಟಕ್ಕೆ ಅದರದ್ದೇ ಆದಂಥ ರೀತಿ ನಿಯಮ ಎಲ್ಲವೂ ಕೂಡ ಇರುತ್ತೆ. ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಅದಾದ ಬಳಿಕ ಮತ್ತೊಮ್ಮೆ ಅದೇ ಜಾಗಕ್ಕೆ ಲಾಯರ್ ಜಗದೀಶ್ ಅವರು ತಮ್ಮ ಮಗನ ಜೊತೆಗೆ ಹೋಗಿರ್ತಾರೆ. ಗನ್ಮ್ಯಾನ್ಗಳು ಕೂಡ ಇರ್ತಾರೆ. ಅಲ್ಲಿ ಒಂದು 50 ರಿಂದ 60 ಜನ ಸ್ಥಳೀಯರೆಲ್ಲರೂ ಕೂಡ ಒಟ್ಟಾಗಿ ಬಿಟ್ಟಿರ್ತಾರೆ.
ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಬಂದರೆ ಸರಿಯಾಗಿ ನಾವು ತಿರುಗೇಟನ್ನು ಕೊಡಬೇಕು ಎನ್ನುವ ರೀತಿಯಲ್ಲಿ ಅಥವಾ ಏನೋ ಗೊತ್ತಿಲ್ಲ. ಒಂದಷ್ಟು ಜನ ದೊಡ್ಡ ದೊಡ್ಡ ವಿಕೆಟ್ಗಳನ್ನು ಇಟ್ಕೊಂಡಿದ್ರು, ರಾಡ್ ರೀತಿಯಾದಂತೂ ಇಟ್ಕೊಂಡಿದ್ರು, ದೊಡ್ಡ ದೊಡ್ಡ ದೊಣ್ಣೆ ಅಂಥದ್ದೆಲ್ಲವನ್ನು ಕೂಡ ಇಟ್ಕೊಂಡಿದ್ರು. ಜಗದೀಶ್ ಅವರು ಬರ್ತಾ ಇದ್ದ ಹಾಗೆ ಅವರು ಸಹಜವಾಗಿ ಅಲ್ಲಿ ಹೋಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಪೊಲೀಸರು ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ, ಪೊಲೀಸರು ಇದ್ದಂತಹ ಸಂದರ್ಭದಲ್ಲೇ ಜಗದೀಶ್ ಅವರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ನಡೆದು ಬಿಟ್ಟಿದೆ. ಪೊಲೀಸರು ಇಲ್ಲ ಅಂತ ಆಗಿಬಿಟ್ಟಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ, ಕಾಲು ಕೈಯು ಮುರಿದು ಬಿಡ್ತಿದ್ರು ಅಥವಾ ಏನೋ ಗೊತ್ತಿಲ್ಲ. ಅಷ್ಟಕ್ಕೂ ಸುಮ್ಮನಾಗಿಲ್ಲ. ಜಗದೀಶ್ ಅವರ ಸ್ಕಾರ್ಪಿಯೋ ವಾಹನ ಇತ್ತಲ್ಲ, ಸ್ಕಾರ್ಪಿಯೋ ವಾಹನವನ್ನ ಪುಡಿಗಟ್ಟು ಬಿಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಪುಡಿ ಮಾಡಿಬಿಟ್ಟಿದ್ದಾರೆ. ಒಂದು ಹಂತಕ್ಕೆ ಪೊಲೀಸರು ಅಸಹಾಯಕರಾಗುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತು. ಪೊಲೀಸರು ಅಲ್ಲಿ ಸ್ಥಳೀಯರನ್ನ ತಡೆಯುವಂಥ ಪ್ರಯತ್ನವನ್ನ ಮಾಡಬೇಕಿತ್ತು. ಅದರ ತಡೆಯುವ ಬದಲಾಗಿ ಜಗದೀಶ್ ಅವ್ರನ್ನೇ ಒಳಗಡೆ ಹೋಗಿ ಕೂತ್ಕೊಳ್ಳಿ ಅಂತೇಳಿ ಅವ್ರನ್ನೇ ತಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ರು, ಅಥವಾ ಜಗದೀಶ್ ಅವರಿಗೆ ಬೈಯುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಅದರಲ್ಲಿ ನಾನು ಜಗದೀಶ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂತಲ್ಲ. ನಾನು ಆರಂಭದಿಂದಲೂ ಕೂಡ ಅವರ ತಪ್ಪೇನಿತ್ತು, ಅವರ ಮಿಸ್ಟೇಕ್ಸ್ ಏನಿತ್ತು, ಅವ್ರು ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕಿತ್ತು ಅದೆಲ್ಲವನ್ನು ಕೂಡ ನಾನು ಹೇಳ್ಕೊಂಡು ಬಂದೆ. ಅದರ ಆಚೆಗೆ ನಮಗೆ ಅನ್ಸೋದೇನಪ್ಪ ಅಂದರೆ, ಓರ್ವ ವ್ಯಕ್ತಿಗೆ ಅದು ಏನೇ ತಪ್ಪು ಮಾಡಿರಲಿ ಅಥವಾ ಏನೇ ಆಗಿರಲಿ, ಓರ್ವ ವ್ಯಕ್ತಿಗೆ ನಡು ರಸ್ತೆಯಲ್ಲಿ ಹೊಡಿತಾರೆ ಅಂದರೆ ಅದು ಯಾರು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಥವಾ ಯಾರದನ್ನು ಬೆಂಬಲಿಸೋಕೆ ಸಾಧ್ಯ ಆಗುತ್ತೆ? ಅಂದರೆ ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿ ಬಂದಿದೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ, ಜಗದೀಶ್ ಅವರ ಪ್ಲೇಸ್ನಲ್ಲಿ ನಾಳೆ ನಾವು ಇರಬಹುದು, ಅಥವಾ ಇನ್ಯಾರು ನಮ್ಮ ಕುಟುಂಬದವರು ಅಥವಾ ನಮಗೆ ಸಂಬಂಧಪಟ್ಟಂಥವ್ರು ಯಾರು ಬೇಕಾದರೂ ಇರಬಹುದು. ಪೊಲೀಸರು ಅಸಹಾಯಕರಾಗಿ ನಿಂತ್ಕೊಂಡಿದ್ರು, ಏನು ಮಾಡುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಅಂದರೆ ಅವ್ರು ಯಾರಿಗೂ ಕೂಡ ಪೊಲೀಸರ ಬಗ್ಗೆ ಸಣ್ಣ ಭಯವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಪೊಲೀಸರ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಘಟನೆಗಳು ಬೇರೆ, ಪೊಲೀಸರ ಉಪಸ್ಥಿತಿಯಲ್ಲೇ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಏನು ಹೇಳಬೇಕು? ನಾನು ಇಲ್ಲಿ ಲಾಯರ್ ಜಗದೀಶ್ ಅಂತ ಹೇಳ್ತಾ ಇಲ್ಲ. ಯಾಕೆ ಈ ವಿಚಾರವನ್ನು ಎತ್ಕೊಂಡೆ ಅಂದರೆ, ಆ ಪ್ಲೇಸ್ನಲ್ಲಿ ಯಾರೇ ಇರಬಹುದು. ಆದರೆ ಆ ದೃಶ್ಯವನ್ನು ನೋಡಿದಾಗ ಎಂಥವರಿಗೂ ಕೂಡ ಆತಂಕ ಆಗುತ್ತೆ. ಅವರು ಜಗದೀಶ್ ಅವ್ರನ್ನ ಹಿಡಿತಿದ್ದಾರೆ, ಮುಖಕ್ಕೆಲ್ಲ ಸರಿಯಾಗಿ ಚಚ್ಚುತ್ತಾ ಇದ್ದಾರೆ, ದೊಣ್ಣೆ ಹಿಡ್ಕೊಂಡು ಪೊಲೀಸರ ಎದುರುಗಡೆ ಸ್ಕಾರ್ಪಿಯೋ ವಾಹನ ಎಲ್ಲವನ್ನು ಕೂಡ ಪುಡಿ ಪುಡಿ ಮಾಡ್ತಿದ್ದಾರೆ. ಯಾರೋ ಒಂದು 3-4 ಜನ ಸುತ್ತಮುತ್ತ ಕೂಗ್ತಾ ಇದ್ದಾರೆ, ಅವನು ಹೊಡಿರಿ, ಚಚ್ಚಿರಿ, ಅವನು ಸಾಯಿಸ್ರಿ, ನನ್ನ ಮಗ, ಈ ನನ್ನ ಮಗ, ಅವನು ಬಿಡಬೇಡಿ, ಹಾಗೆ ಹೀಗೆ ಅಂತ ಹೇಳಿ ನಾವು ಆ ಸ್ಥಳೀಯರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಅಥವಾ ಸ್ಥಳೀಯರನ್ನ ನಾವು ಅಲ್ಲಿ ಪುಂಡರು ಅಂತಲೇ ಇಲ್ಲಿ ಉಲ್ಲೇಖವನ್ನು ಮಾಡಬೇಕಾಗತ್ತೆ? ಬಳಸುವಂಥ ಪದಗಳು ಏನು ಅಥವಾ ಇನ್ನೊಂದು ಏನು? ಹೌದು, ಜಗದೀಶ್ ಅವರು ಅಣ್ಣಮ್ಮ ಉತ್ಸವಕ್ಕೆ ಅಡ್ಡಿಪಡಿಸಿದ್ರು, ಅಣ್ಣಮ್ಮ ಉತ್ಸವವನ್ನು ಮಾಡಬೇಡಿ ಅಂತ ಹೇಳಿದ್ರು ಅಂದರೆ ಇವರು ಸೀದಾ ಹೋಗಿ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡಬೇಕಿತ್ತು. ನೋಡಿ ಸರ್, ನಿಮಗೆ ಇನ್ಫಾರ್ಮ್ ಮಾಡಿ ವರ್ಷಕ್ಕೊಂದ್ಸತಿ ಅಣ್ಣಮ್ಮ ಉತ್ಸವವನ್ನು ಮಾಡ್ತಿದ್ವಿ, ಅದಕ್ಕೆ ಈ ವ್ಯಕ್ತಿ ತಡಿತಾ ಇದ್ದಾರೆ, ನೀವು ನಮಗೆ ಪ್ರೊಟೆಕ್ಷನ್ ಅನ್ನು ಕೊಡಬೇಕು ಅಥವಾ ನಮಗೆ ಅಣ್ಣಮ್ಮ ಉತ್ಸವ ಆಡೋದಕ್ಕೆ ಅವಕಾಶವನ್ನು ಮಾಡಬೇಕಿತ್ತು ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋಗಬೇಕಿತ್ತು. ಅದರ ಬದಲಾಗಿ ಪ್ರಶ್ನೆ ಮಾಡೋದಕ್ಕೆ ಬಂದು ಬಿಟ್ರು ಅಂತ ಹೇಳಿ ಅವರ ಗಾಡಿನ ಪುಡಿಗಟ್ಟೆ ಅವ್ರಿಗೆ ಮನಸ್ಸಿಗೆ ಬಂದಾಗ ಹೊಡೆದು ಬಿಡ್ತೀರಿ ಅಂದ್ರೆ ಏನು ಕತೆ? ಅದಾದ ಬಳಿಕ ಜಗದೀಶ್ ಅವರ ಗನ್ ಮ್ಯಾನ್ ಏರ್ ಫೈರ್ ಅನ್ನು ಮಾಡಿಬಿಟ್ಟಿದ್ದಾರೆ. ಅದು ಇವ್ರ ಕಡೆಯಿಂದ ಆದಂತ ಇನ್ನೊಂದು ಮಿಸ್ಟೇಕ್. ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಯಾರಿಗಾರು ತಗಲು ಬಿಟ್ಟಿದ್ರೆ ಏನು ಕತೆ? ಯಾರ್ದೊಬ್ರು ಪ್ರಾಣ ಪಕ್ಷಿ ಹೊರಟೋಗ್ಬಿಡೋದು. ನೋಡಿ, ಎಂಥ ಒಂದು ಸಣ್ಣ ವಿಚಾರ ಹೋಗಿ ಯಾವ ಹಂತಕ್ಕೆ ತಲುಪಿಡ್ತು ಅಂತ ಸಾಧಾರಣವಾಗಿ ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಆದರೆ ನಿಜ ಜೀವನದಲ್ಲಿ ಇಂಥದ್ದು ನಡೆದುಬಿಟ್ಟಿದೆ. ಅಂತಿಮವಾಗಿ ಇದೀಗ ಪೊಲೀಸರು ಲಾಯರ್ ಜಗದೀಶ್ ಅವ್ರನ್ನ ಬಂಧಿಸಿದ್ದಾರೆ ಎನ್ನುವಂಥ ಮಾಹಿತಿ ಈಗ ತಾನೇ ಬರ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರಂತೆ. ಲಾಯರ್ ಜಗದೀಶ್ ಹಾಗೆ ಅವರ ಮಗ ಆರ್ಯನ್ ಹಾಗೆ ಇಬ್ಬರು ಗನ್ ಮ್ಯಾನ್ ಅವರೆಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರಂತೆ. ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಏರ್ ಫೈರ್ ಅನ್ನು ಮಾಡಿದ್ದಾರೆ, ಸಾರ್ವಜನಿಕರು ಒಂದು ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥ ಆರೋಪದ ಮೇಲೆಗೆ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿತ್ತು. ಈ ಕಾರಣಕ್ಕಾಗಿ ಸದ್ಯ ಲಾಯರ್ ಜಗದೀಶ್ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಹೊತ್ತಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ಇದೆ. ನಾವು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸಮರ್ಥನೆ ಮಾಡ್ಕೊಳ್ತಲ್ಲ, ಅವ್ರಿಗೆ ಹೇಳ್ತಾ ಇರೋದು ಹೊಡೆದು ಸರಿ ಆಯಿತು, ಬುದ್ಧಿ ಕಲಿಸ್ಬಿಟ್ರೆ ಹಾಗೆ ಹೀಗೆ ಅಂತೇಳಿ. ದಯವಿಟ್ಟು ಅಂತಹ ಚಟುವಟಿಕೆಗಳನ್ನು ಯಾರು ಬೆಂಬಲಿಸೋಕೆ ಹೋಗಬೇಡಿ ಅಥವಾ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಮ್ಮಲ್ಲೊಂದು ಕಾನೂನು ಅಂತ ಇದೆ, ಕಾನೂನಿನ ಚೌಕಟ್ಟಿನಲ್ಲೇ ಎಲ್ಲವೂ ಕೂಡ ನಡಿಬೇಕು. ಇವತ್ತು ಆ ಜಾಗ, ನಾಳೆ ಆ ಜಾಗದಲ್ಲಿ ನಾವು ಇರಬಹುದು. ಯಾವುದೋ ವಿಚಾರಕ್ಕೆ ನಮ್ಮೇಲೂ ಹೀಗೆ ಹಲ್ಲೆ ಆಗ್ಬೋದು. ನಾವು ಯಾವುದೋ ವಿಚಾರವನ್ನು ಪ್ರಶ್ನೆ ಮಾಡೋದಕ್ಕೆ ಹೋದಾಗ ನಮಗೂ ಈ ರೀತಿಯಾಗಿ ಅಟ್ಯಾಕ್ ಅಂಥದ್ದು ಪರಿಸ್ಥಿತಿಗಳೆಲ್ಲವೂ ಕೂಡ ಎದುರಾಗ್ಬೋದು. ಈ ಕಾರಣಕ್ಕಾಗಿ ಇಂಥದ್ದು ಯಾರನ್ನು ಕೂಡ ಬೆಂಬಲಿಸೋಕೆ ಹೋಗಬೇಡಿ. ಅವ್ರು ಯಾರೋ ಹಲ್ಲೆ ಮಾಡಿದಂಥವ್ರು ನೀವು ವೀರರು, ಶೂರರು, ಹೀರೋಗಳು ಅಂತ ಹೇಳಿ ಅವ್ರ ಪಟ್ಟವನ್ನು ಕಟ್ಟುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬೇಡಿ. ನಾನು ಮತ್ತೆ ಹೇಳ್ತೀನಿ, ಹಾಗಂದ ಮಾತ್ರ ಜಗದೀಶ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಿಲ್ಲ. ಹೌದು, ಅವರು ಆಗಾಗ ನ್ಯೂಸ್ ಸೆನ್ಸನ್ನು ಕ್ರಿಯೇಟ್ ಮಾಡ್ತಾರೆ, ಸಾರ್ವಜನಿಕ ಸ್ಥಳದಲ್ಲಿ ಇಂಥದ್ದು ಒಂದಷ್ಟು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಬಿಡ್ತಾರೆ, ಎದೆ ಕೊಟ್ಟು ಹೋಗ್ತಾರೆ. ಇಂಥದ್ದು ಸರಿಯಲ್ಲ. ಕಾನೂನು ಚೌಕಟ್ಟಿನಲ್ಲೇ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು. ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳ CD ಅಂತ ವಿಚಾರ ಬಂತು. ನಾನು ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಸುದ್ದಿ ಮಾಡಿದ್ದೆ. ನಾವೊಂದು ನಿರೀಕ್ಷೆಯಲ್ಲಿ ಇದ್ವು, ಅಂದರೆ ಇಂಥ ಮಾಜಿ ಮುಖ್ಯಮಂತ್ರಿಗಳ ಬಂಡವಾಳ ಎಲ್ಲವೂ ಕೂಡ ಬಯಲಾಗಬೇಕು ಅಂತೇಳಿ. ಆದರೆ ಅದು ಯಾವುದಾದ್ರು ರೂಪವನ್ನು ಪಡೆದುಬಿಡ್ತು. ಯಾವುದೋ ನಟಿಯ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡೋದು, ಆ ನಟಿ ವಿಚಾರವನ್ನೇ ಮುನ್ನೆಲೆಗೆ ತರುವಂಥ ಕೆಲಸ, ಇಂಥದ್ದು ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾರು ಕೂಡ ಸರಿ ಅಂತ ಹೇಳೋದಿಲ್ಲ. ಹೋರಾಟಕ್ಕೆ ಅದರದ್ದೇ ಆದಂಥ ರೀತಿ ನೀತಿ ಇರುತ್ತೆ. ಹೋರಾಟಗಾರರು ಯಾವತ್ತೂ ಕೂಡ ಒಂದು ರೀತಿಯಲ್ಲಿ ಕಾಮಿಡಿ ಪೀಸ್ಗಳು ಆಗ್ಬಿಡಬಾರ್ದು, ಅಥವಾ ಜನರು ಒಂದು ರೀತಿಯಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಅವರನ್ನ ತೀರಾ ಹಾಸ್ಯಾಸ್ಪದವಾಗಿ ತೆಗೆದುಕೊಳ್ಳುವ ಹಂತಕ್ಕೆ ಹೋಗಬಾರದು. ಜಗದೀಶ್ ಅವರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಾಗೆ ಆಗ್ತಾ ಇದೆ. ಜನ ಆರಂಭದಲ್ಲಿ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ರು, ಬರ್ತಾ ಜನ ಗಂಭೀರವಾಗಿ ತೆಗೆದುಕೊಳ್ಳೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. ಇಂಥದ್ದಾಗಬಾರ್ದು.
ಹೋರಾಟ ಅಂದಾಗ ಒಂದು ರೂಪುರೇಷೆ, ಒಂದು ನೀತಿ ನಿಯಮ ಅಂಥದ್ದಿರುತ್ತೆ, ಅದೇ ರೀತಿಯಾಗಿ ಆಗಬೇಕು, ಅದೆಲ್ಲವೂ ಕೂಡ ಓಕೆ. ಹಾಗಂದ ಮಾತ್ರಕ್ಕೆ ಜಗದೀಶ್ ಅವರ ಮೇಲೆ ಆದಂಥ ಹಲ್ಲೆಯನ್ನು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅಥವಾ ಹಲ್ಲೆ ಮಾಡಿ ಸರಿ ಅಂತ ಹೇಳಿ ನಾವು ಖುಷಿ ಪಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಬಂಧುಗಳೇ, ಏನನ್ಸುತ್ತೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.